ಕೋಲಾರ ಮಿಲ್ಕ್ ಯೂನಿಯನ್ನು ಇವತ್ತು ನಾಮಿನೇಷನ್ಸು ನಮ್ಮ ಶ್ರೀಚಂದ್ರ ಗೋಪಾಲ್ ಗೌಡನ 3 ಕ್ಷೇತ್ರ ಬರುತ್ತೆ. ಒಂದು ಕೋಲಾರ, ಈಶಾನ್ಯ, ಆಮೇಲೆ ಸುಗಟೂರು, ನೈಋತ್ಯ, ವೇಮಗಲ್ಲು ಇಷ್ಟು ಬರುತ್ತೆ. ಯಾಕಂದರೆ ಸುಗಟೂರು, ಓಳೂರು, ಉತ್ತೂರು, ಕೋಲಾರ ನಮ್ಮ ಇದೆಲ್ಲ ಬರುತ್ತೆ. ಅದರಿಂದ ಎಲ್ಲರ ಹತ್ರನೂ ಚರ್ಚೆ ಮಾಡಿ ಎಲ್ಲರನ್ನು ನಾಯಕರನ್ನ ಎಲ್ಲ ಅವ್ರವ್ರನ್ನ ವಿಶ್ವಾಸಕ್ಕೆ ತಗೊಂಡು ಇವತ್ತು ನಾಮಿನೇಷನ್ನ ಗೋಪಾಲ್ ಗೌಡ್ರದ್ದು ನಾಮಿನೇಷನ್ ಹಾಕಿದ್ದೀವಿ. ಎಲ್ಲರಲ್ಲಿ ನಾವು ಒಂದೇ ಕೇಳ್ಕೊಳ್ಳೋದು, ಡೈರಿನ ನಾವು ಅತ್ಯುತ್ತಮವಾಗಿ ನಡೆಸ್ಕೊಂಡು ಹೋಗಬೇಕು ಅಂತ ಒಂದು ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಕೆಲಸವನ್ನು ಮಾಡ್ತೇವೆ. ಎಲ್ಲ ಜನರು ಗೋಪಾಲ್ ಗೌಡ್ರಿಗೆ ಆಶೀರ್ವಾದ ಮಾಡಿ ಮಿಲ್ಕ್ ಯೂನಿಯನ್ ಯಾರು ಡೆಲಿಗೇಟ್ ತೊಗೊಂಡು ವೋಟರ್ಸ್ ಆಗಿದ್ದೀರಾ, ಯಾರಿದ್ದೀರಾ ಅವರೆಲ್ಲರೂ ಸೇರಿ ಗೋಪಾಲ್ ಗೌಡ್ರು ವೋಟ್ ಹಾಕಿ ಗೆಲ್ಲಿಸಿ ಈ ಡೈರಿಗಳನ್ನು ನಮ್ಮ ರೈತರನ್ನು ಇನ್ನಷ್ಟು ಮೇಲಕ್ಕೆತ್ತಿ ಕಾಪಾಡಬೇಕು ಅನ್ನೋದು ಉದ್ದೇಶ. ಖಂಡಿತವಾಗ್ಲೂ ಎಲ್ಲ ಡೈರಿ ವೋಟರ್ಸು ಸಹಾಯ ಮಾಡ್ತಾರೆ, ಗೋಪಾಲ್ ಗೌಡ್ರನ್ನ ಗೆಲ್ಲಿಸ್ತಾರೆ ಅಂತ. ಜಿಲ್ಲೆಯಲ್ಲಿ ಎಲ್ಲ ಒಟ್ಟಿಗೆ ಹೋಗ್ತಿದ್ದಾರೆ. ಕಾಂಗ್ರೆಸ್ಸಲ್ಲೇ ಎಲ್ಲ ಒಟ್ಟಿಗೆ ಇದ್ದೀವಿ. ನೀವು ಅವಾಗ ಗುಂಪುಗಾರಿಕೆ ಅಂತ ನೀವು ಮೀಡಿಯಾದವ್ರು ಹೇಳೋದು ಒಳ್ಳೇದೇ, ನಮಗೆ ಇದೇನಲ್ಲ. ಹೆಂಡತಿ ಗಂಡ ಅಂದಮೇಲೆ ಗಲಾಟೆ ಇದ್ದೇ ಇರ್ತದೆ. ಏನೋ ಬೈಕೊಳ್ತಾ ಇರ್ತೀವಿ, ಎಲ್ಲ ಮಾಡ್ಕೊಳ್ತಾ ಇರ್ತೀವಿ. ಆಮೇಲೆ ಎಲ್ಲ ಕಾಂಗ್ರೆಸ್ ಎಲ್ಲ ಒಂದೇ. ಇವಾಗ ನಾವೇ ತೀರ್ಮಾನ ಮಾಡಿದ್ರೆ ನಮ್ಮ ಮೇಲೆ ಹೈಕಮಾಂಡ್ ಅಂತಿದೆ. ನಾವೇನೇ ಇಲ್ಲಿ ಇದು ಮಾಡಿದ್ರು ಹೈಕಮಾಂಡ್ ನಮ್ಮನ್ನು ಕ್ಯಾಕರ್ಸ್ ಹೋಗಿತಾರೆ, ಕ್ಯಾಕರ್ಸ್ ಹೋಗಿತಾರೆ ನಮ್ಮನ್ನು. ಅದರಿಂದ ಹೈಕಮಾಂಡು ಏನೋ ಒಂದು ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾಗ ಹೈಕಮಾಂಡ್ ಅದನ್ನು ಕರೆದು ಸರಿಪಡಿಸಿದ್ದಾರೆ. ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದ್ದೀವಿ. ಚಿಕ್ಕ ಪುಟ್ಟದ್ದು ಇದ್ದೇ ಇರ್ತದೆ, ಎಲ್ಲ ಇದ್ದೇ ಇರ್ತದೆ. ಅದರಲ್ಲೂ ಸ್ಪೆಷಲಾಗಿ ಹೇಳ್ಬೇಕು ಅಂದರೆ ಎಲ್ಲದರಲ್ಲೂ ವ್ಯತ್ಯಾಸಗಳಿದ್ದೇ ಇರ್ತವೆ. ಇವಾಗ ನೀವಿದ್ದೀರಿ, ಎಲ್ಲ ಮೀಡಿಯಾ ಪ್ರತಿನಿಧಿಗಳಿದ್ದೀರಲ್ಲ, ನಿಮ್ಮಲ್ಲಿನೂ ವ್ಯತ್ಯಾಸಗಳಿದೆ, ವ್ಯತ್ಯಾಸಗಳಿದೆ ಬೇಕಾದ್ರೆ. ಅದರಿಂದ ನಮ್ಮಲ್ಲಿನೂ ಚಿಕ್ಕ ವ್ಯತ್ಯಾಸ ಇರುತ್ತೆ. ಅದರಿಂದ ನೀವು ಅದನ್ನ ಸ್ವಲ್ಪ ಸರಿಸ್ಕೊಂಡು ನೀವು ಹೋಗ್ಬೇಕು. ಯಾರು ಬೀದಿಗೆ ಈಗ ಮಾಮೂಲಿ ಸಂಬಂಧಪಟ್ಟ ಹಂಗೆ ಹೇಳ್ತಾ ಇದ್ದಾರೆ. ನಾನು ಡೆಲಿಗೇಟ್ ತೊಗೊಂಡು ಬಂದಿದ್ದೀನಿ, ಇಲ್ಲ ಸಹಿಸ್ಕೊಳಕ್ಕೆ ಆಗ್ತಾ ಇದಂತ. ಎಸ್ ಎನ್ ನಾರಾಯಣ ಸ್ವಾಮಿ ಅವರು ಡೆಲಿಗೇಟ್ ತೊಗೊಂಡು ಬಂದಿರೋದು ಯಾರಿಗೂ ಸಹಿಸ್ಕೊಂಡು ಆಗದೇ ಇರುವಂಥದ್ದು ಪರಿಸ್ಥಿತಿ ಯಾರು ಇಲ್ಲ. ಆರೋಪ ಇಲ್ಲ ಯಾರ ಮೇಲೆ ಆರೋಪ ಮಾಡಿ? ಎಸ್ ಎನ್ ನಾರಾಯಣ ಸ್ವಾಮಿ ಅವರು ನಮ್ಮ ಮಿಲ್ಕ್ ಪೆಡಲ್ಲಿ ಏನಾದರೂ ಅವ್ಯವಹಾರಗಳಿಗಾಗಿದ್ರೆ ಎತ್ತು ಆಚೆ ಹಾಕಲಿ, ನಾವು ಅದಕ್ಕೆ ಬೆಂಬಲವಾಗಿ ನಿಂತ್ಕೊಳ್ತೀವಿ. ಅದರಲ್ಲಿ ಯಾವುದೇ ಅನುಮಾನ ಇಲ್ಲ. ನಾನಂತೂ ಸ್ಪೆಷಲಾಗಿ ಬೇರೆಯವ್ರ ಬಗ್ಗೆ ಹೇಳೋದಿಲ್ಲ. ನಾನಂತೂ ಕರಪ್ಷನ್ ಬಗ್ಗೆ, ಕೆಟ್ಟದ ಬಗ್ಗೆ, ಯಾವುದ್ರ ಬಗ್ಗೆ ಆಗಲಿ ನಾನು ಯಾವತ್ತೂ ಮುಂದಲ್ಲಿದ್ದು ಅದನ್ನು ಆಚೆ ಹಾಕೋದಕ್ಕೆ ನಾನು ಮುಂದೆ ಇರ್ತೀನಿ. ಖಂಡಿತವಾಗ್ಲೂ ನಾವು ಇರ್ತೀವಿ. ನಾವು ಅವ್ರು ಬರೋದ್ರಲ್ಲಿ ಹೋಗೋದ್ರಲ್ಲಿ ಇವಾಗ ನಂಜೇಗೌಡರಿಗಾಗ್ಬೋದು, ನನಗಾಗ್ಬೋದು, ನಜೀರಣ್ಣ ಆಗ್ಬೋದು, ಹಂಗಾಗ್ಬೋದು, ಯಾರೇ ಆಗ್ಬೋದು, ರಮೇಶ್ ಕುಮಾರ್ ಸ್ವಾಮಿಗಳಾಗ್ಬೋದು, ಯಾರಿಗೇ ಆಗಲಿ ಅವ್ರು ಬರೋದ್ರಲ್ಲಿ ಯಾರಿಗೂ ತೊಂದರೆನೂ ಇಲ್ಲ. ಬ್ಯಾಂಕ್ ಹೋದಾಗ ಅವರೆಲ್ಲ ಅದೇ ರೀತಿಯಲ್ಲಿ ಅವ್ರು ಬರೋದ್ರಲ್ಲೂ ನಾವು ಯಾರು ಏನು ಇಲ್ಲ. ನಾವು ಆಚೆ ಎತ್ತದ್ದು ಖಂಡಿತ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಅವರು ಬಂದು ಕೋಮಲ್ಗೆ ಏನಾದರೂ ಆ ರೀತಿಯಲ್ಲಿ ಏನಾದರೂ ನಡೆದಿದ್ರೆ ಆಚೆ ಹಾಕೋದು ಒಳ್ಳೇದೇ. ನಮಗೆ ಮುನಿಸ್ವಾಮಿ ಅವರು ನೀವು ಹೇಳ್ತೀರಿ ರಸ್ತೆಗಳನ್ನ ಜಿಲ್ಲೆಯಲ್ಲಿ ನಮ್ಮ ಕೋಲಾರ ತಾಲೂಕಲ್ಲಿ ತುಂಬ ಮಟ್ಟದಲ್ಲಿ ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ. ಬಟ್ ಅವ್ರು ಹೇಳ್ತಾ ಇದ್ದಾರೆ ಒಂದು ಕಿಲೋಮೀಟರ್ ಅಭಿವೃದ್ಧಿ ಮಾಡಿದರೆ ತೋರಿಸ್ಲಿ ಅಂತ ಸವಾಲು. ನೋಡಿ, ಅವ್ರ ಅವಧಿನಲ್ಲಿ ಏನಾಗಿದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ನಿಮ್ಮ ಮೀಡಿಯಾ ಪ್ರತಿನಿಧಿಗಳಿಗೂ ಪತ್ರಕರ್ತರ ಮಾಧ್ಯಮರಿಗೂ ಎಲ್ಲ ಗೊತ್ತಿದೆ. ಇವಾಗ ನೋಡಬೇಕು ಅಂತ ಹೇಳಿದಾರಲ್ಲ ಅವರೇ ಬನ್ನಿ. ಖಂಡಿತವಾಗ್ಲೂ ಅವ್ರನ್ನ ಬೇಕಂದ್ರೆ ನಾವೇ ಕರ್ಕೊಂಡೋಗಿ ಎಲ್ಲಿ ಕೆಲಸ ಮಾಡ್ತಾ ಇದ್ದೀವಿ ಅಂತ ರೋಡನ್ನು ತೋರಿಸ್ತೀವಿ, ಅವ್ರಿಗೆ ಊಟವನ್ನು ಕೊಡಿಸಿ. ಹೆಂಗೂ ಅವ್ರನ್ನ ಅವತ್ತು ಮೊದಲು ನಾವೆಲ್ಲ ಕಷ್ಟಪಟ್ಟು ಗೆಲ್ಸಿದ್ವಿ. ಯಾರು ಮುನಿಸಮ್ಮಣ್ಣ ಅವರನ್ನ ಗೆಲ್ಸಿದ್ವಿ ನಾವೆಲ್ಲ. ಇವತ್ತು ಅವ್ರು ಬಂದರೆ ಕರ್ಕೊಂಡು ಹೋಗ್ತೀವಿ, ಎಲ್ಲಿ ರೋಡ್ಗಳು ಕೆಲಸ ಮಾಡ್ತಾ ಇದೀವಿ ಅಂತ ಹೇಳ್ತೀವಿ. ದಾಖಲೆಗಳು ಬೇಕಂದ್ರೆ ಅವ್ರಿಗೆ ದಾಖಲೆಗಳು ಕೊಡೋದು ಸಿದ್ಧವಾಗಿ ಅಷ್ಟು ಹೇಳಿದ್ದಾರೆ. ಇವತ್ತು ನಿಮ್ಮ ಮೀಡಿಯಾ ಮುಂದೆ ಹೇಳ್ತಾ ಇದ್ದೀನಿ ನೋಡಿ, ನಿಜವಾಗ್ಲೂ ಹೇಳ್ತಾ ಇದ್ದೀವಿ, ನಮಗೆ ಪೂಜೆಗಳು ಮಾಡೋದಕ್ಕೆ ಟೈಮ್ ಇಲ್ಲ. ಅಷ್ಟೊಂದು ಕೆಲಸಗಳು ಟೆಂಡರ್ ಆಗಿದ್ದಾವೆ ರೋಡ್ಗಳದ್ದು. ಇವತ್ತು ಪ್ರಗತಿ ಪಥದ ಬೇರೆ ತಿರ್ಗಾ ನಮಗೆ ಬಂದಿದೆ, ಹೈಯೆಸ್ಟ್ ಬಂದಿದೆ ಪ್ರಗತಿ ಪಥ. ಅದು ಅದರಲ್ಲಿ ಎಷ್ಟು ಕಿಲೋಮೀಟ್ರ್ ಮುಗಿಯೋದು? 30 ಕಿಲೋಮೀಟ್ರ್ ಪ್ರಗತಿ ಪಥದ ಬಂದಿದೆ. ಆ 30 ಕಿಲೋಮೀಟ್ರು ಜಡ್ಪಿನಲ್ಲಿ ಜಿಲ್ಲಾ ಪಂಚಾಯತಿ ಕೊಟ್ಟಿರುವ 25 ಜಡ್ಪಿ ರೋಡ್ಸ್ 25 ಕೋಟಿ, PWD ಎಲ್ಲ ಮಾಡಿದ್ರೆ ನನಗೆ ಗೊತ್ತಿರೋ ಪ್ರಕಾರವಾಗಿ ಎಂಬುದಿಲ್ಲ ನಮಗೆ. ಅಷ್ಟಾಗುತ್ತೆ. ಮುನ್ಸಮ್ಮಣ್ಣ ಅವ್ರಿಗೆ ನಾನು ರಿಕ್ವೆಸ್ಟ್ ಮಾಡ್ತೀನಿ, ದಯವಿಟ್ಟು ನೀವು ಬನ್ನಿ, ಕರ್ಕೊಂಡು ಹೋಗ್ತೀನಿ ಖುದ್ದಾಗಿ. ನಾವಿಬ್ಬರು ಜೊತೆಯಲ್ಲಿ ಹೋಗೋಣ. ರೋಡ್ಗಳಲ್ಲಿ ಕೆಲಸ ಆಗ್ತಾ ಇದೆ ಅಂತೆ, ಎಷ್ಟು ಟೆಂಡರ್ಗಳಾಗಿದ್ದೇವೆ ಅಂತ ದಾಖಲೆಗಳ ಸಮೇತವಾಗ್ಲೂ ನಿಮ್ಗೆ ಕೊಡ್ತೀವಿ. ಈ ಥರ ಕೇಳೋರು ನಮಗೂ ಬೇಕಾಗಿದ್ದಾರೆ. ಖಂಡಿತವಾಗ್ಲೂ ಅವ್ರು ಕೇಳಿರೋದನ್ನು ನಾನು ಸ್ವಾಗತ ಮಾಡ್ತೇನೆ. ಅವ್ರು ಬಂದರೆ ನಾನು ಎನಿ ಟೈಮ್ ರೆಡಿ, ನಾನೇನು ಕೋಲಾರ ಇರ್ತೀನಿ. ಅವ್ರು ಬಂದರೆ ಕರ್ಕೊಂಡೋಗಿ ತೋರಿಸ್ತೀನಿ. ಆ ಕೇಳುವಂಥ ವ್ಯಕ್ತಿಗಳು ನಮಗೆ ಬೇಕು, ಕೇಳದೇ ಇರೋರು ಇರಬಾರ್ದು. ಇವಾಗ ಮುನ್ಸಮ್ಮಣ್ಣ ಕೇಳಿರೋದೇನು? ಅಭಿವೃದ್ಧಿ ಬಗ್ಗೆ ಕೇಳಿದ್ದಾರೆ, ಸ್ವಾಗತ ಮಾಡ್ತೀವಿ. ಅವ್ರು ಬರಲಿ, ನಾನು ಕರ್ಕೊಂಡು ಕೇಳಿದ್ದಾರೆ. ನಮ್ಮ ಅವರು ಏನು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ, ಲೋಕಾಯುಕ್ತ ಅವರು ಪದೇ ಟ್ರ್ಯಾಪ್ ಮಾಡ್ತಾ ಇದ್ದಾರೆ ಅಧಿಕಾರಿಗಳನ್ನೆಲ್ಲ. ನಮ್ಮ ಅವಧಿಯಲ್ಲಿ ಏನೂ ಇರಲಿಲ್ಲ ಅಂತ ಮತ್ತೆ
25% ಆರೋಪನ ಅವರು ಕಮಿಷನ್ ಆರೋಪನ ಅವರು ಮಾಡಿದ್ದಾರೆ ಮಾಡಿರ್ಬೋದು ಅವರು. ಲೋಕಾಯುಕ್ತ ಅವರು ಬರ್ತಾರೆ, ಅಧಿಕಾರಿಗಳು ಲೋಕಾಯುಕ್ತ ಅವ್ರಿಗೆ ಇನ್ಫಾರ್ಮೇಶನ್ ಇರುತ್ತೆ, ಅಧಿಕಾರಿಗಳು ಯಾರು ತಗೊಂಡಾಗ ರೈಡ್ ಮಾಡಬೇಕು. ಅದನ್ನು ನಾನು ಸ್ವಾಗತ ಮಾಡ್ತೀನಿ, ಲೋಕಾಯುಕ್ತರನ್ನ ಸ್ವಾಗತ ಮಾಡ್ತೀನಿ. ಕರಪ್ಷನ್ ಮಾಡುವಂಥ ಅಧಿಕಾರಿಗಳನ್ನ ಹಿಡ್ಕೊಂಡು ಹೋಗ್ರಿ ನೀವು, ಇಲ್ಲ ನಾವು ಕರಪ್ಷನ್ ಮಾಡ್ತಾ ಇದ್ರೆ ನಮ್ಮನ್ನು ಹಿಡ್ಕೊಂಡು ಹೋಗ್ರಿ ನೀವು. ಯಾರು ಮಾಡ್ತಾ ಇದ್ರು? ಲೋಕಾಯುಕ್ತ ಅನ್ನೋ ಒಂದು ಸಂಸ್ಥೆ ಇರೋದೇ ಅದಕ್ಕೋಸ್ಕರ ಅಲ್ವಾ? ಅವ್ರು ಬಂದ್ರೆ ತಪ್ಪ, ಅವ್ರು ಬರೋದು ತಪ್ಪಪ್ಪ, ನೀವೇ ಹೇಳಿ.